ಮಹಿಳಾ ಮೀಸಲಾತಿ ಬಿಲ್ ವಿರೋಧ ಮಾಡಿದ್ದು ತಪ್ಪು ಎಂದು ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ವಿರುದ್ಧ ಬಿಎಸ್ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ಮಹಿಳಾ ಮೀಸಲಾತಿ ಬಿಲ್ ವಿರೋಧಿಸಿದ್ದು ತಪ್ಪು. ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ವಿರುದ್ಧ ಬಿಎಸ್ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸೇರಿದಂತೆ ಎಲ್ಲ ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ ಬಿಎಸ್ವೈ ಮಹಿಳಾ ಮೀಸಲಾತಿ ಬಗ್ಗೆ ವಿರೋಧ ಮಾಡುವುದನ್ನ ನಿಲ್ಲಿಸಬೇಕು ಎಂದು ಮಾಜಿ ಸಿಎಂ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ವಿರೋಧ ಮಾಡುವುದು ಸಮಾನತೆಗೆ ವಿರೋಧವಾಗಿದೆ ಹೀಗಂತ ಚಿಕ್ಕಮಗಳೂರಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕ್ಷೇತ್ರದಲ್ಲಿ ನಾವು ನಿಶ್ಚಿತ ಅದನ್ನು ತಡೆಯುವುದಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಈಗ ಮಹಿಳಾ ಮೀಸಲಾತಿ ನಾವು ಬಹಳ ದಶಕಗಳಿಂದ ಮಾತಾಡ್ಕೊಂಡು ಬರ್ತಾ ಇದ್ದೇವೆ. ಇದು ಇನ್ನೂ ಚರ್ಚೆ ಆಗಬೇಕು ಅಂದ್ರೆ ಅದು ಸ್ಪಷ್ಟವಾಗಿ ವಿಳಂಬ ಮಾಡುವಂತ ನೀತಿ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ರಾಜಕೀಯ ಲಾಭಕ್ಕಾಗಿ ತರಲಾಗ್ತಿದೆ ಅನ್ನೋ ಮಾತು ತಪ್ಪು. ಒಳ್ಳೆಯ ನೀತಿ ಯಾವಾಗ ಬಂದರೂ ಸಹ ಒಳ್ಳೆಯದು. ಅದನ್ನು ಸಮಾಜದಲ್ಲಿ ಸಮಾನತೆಯನ್ನ ನ್ಯಾಯ ಮತ್ತು ಅವಕಾಶಗಳ ಬಗ್ಗೆ ಹೇಳಿದ್ದಾರೆ. ಅವ್ರ ಕಾಲದಲ್ಲಿ ಆದರೂ ಮಹಿಳಾ ವಿರೋಧಿ ಸಂವಿಧಾನ ವಿರೋಧಿ ಕಾಂಗ್ರೆಸ್ನಿಂದ ಮಹಿಳೆಯರಿಗೆ ಅನ್ಯಾಯವಾಗುತ್ತೆ ಅಂತ ಸಿಟಿ ರವಿ ಗುಡುಗಿದ್ದಾರೆ. ಮಹಿಳಾ ವಿರೋಧಿ ಮತ್ತು ಸಂವಿಧಾನ ವಿರೋಧಿ ಕಾಂಗ್ರೆಸ್ನಿಂದ ಮಹಿಳೆಯರಿಗೆ ಅನ್ಯಾಯವಾಗ್ತಿದೆ ಅಂತ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಹಿಳೆಯರ ವಿರುದ್ಧ ನಿಂತಹ ಕಾಂಗ್ರೆಸ್ಗೆ ಕ್ಷಮೆಯೇ ಇಲ್ಲ. ಕಾಂಗ್ರೆಸ್ ಮಾಡಿದ ಅನ್ಯಾಯವನ್ನ ಮಹಿಳೆಯರಿಗೆ ನಾವು ತಿಳಿಸ್ತೇವೆ. ನಾವು ರಾಜ್ಯಾದ್ಯಂತ ಅಭಿಯಾನವನ್ನ ಕೈಗೊಳ್ತೇವೆ. ಕಾಂಗ್ರೆಸ್ ಮಾಡಿದಂತಹ ಅನ್ಯಾಯವನ್ನ ಪ್ರತಿ ಮಹಿಳೆಯರಿಗೂ ಕೂಡ ನಾವು ತಿಳಿಸ್ತೇವೆ. ಮಹಿಳೆಯರ ವಿರುದ್ಧ ನಿಂತಹ ಕಾಂಗ್ರೆಸ್ಗೆ ಯಾವುದೇ ಕ್ಷಮೆ ಇಲ್ಲ ಅಂತ ಸಿಟಿ ರವಿ ಅವರು ಈ ಒಂದು ಬಿಲ್ ಮಂಡನೆ ಆಗದೆ ಇರೋದಕ್ಕೆ ಬಿಲ್ ಮಂಡನೆ ಆಯಿತು, ಆದರೆ ಬಿಲ್ ಪಾಸ್ ಆಗದೆ ಇರೋದಕ್ಕೆ ಕಾಂಗ್ರೆಸ್ಸೇ ಕಾರಣ ಎನ್ನುವಂತಹ ನಿಟ್ಟಿನಲ್ಲಿ ಹೇಳಿಕೆಯನ್ನ ನೀಡಿರುವಂಥದ್ದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.